ತೆಗಿಯಮ್ಮ ನೀನು ಬಾಯಿಂದ ಮಾಸ್ಕು ಆಯ್ ಮಾಡು ಎಲ್ಲರಿಗೂ ಆಯ್ ಡೈಲಿ ಒಂದೇ ರಾಗ ನಮ್ಮ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ ಮಧ್ಯಾಹ್ನ ಸುಮಾರು 1:30 ಆಗಿದೆ. ಸೊ ನೋಡ್ತಾ ಇದ್ದೀರಲ್ಲ ಯಾರು ಬಂದಿದ್ದಾರೆ ನಮ್ಮ ಮನೆಗೆ ಅಂತೇಳ್ಬಿಟ್ಟು. ಅಮ್ಮ ಬಂದಿದ್ದಾರೆ. ನಮ್ಮಮ್ಮ ಬರ್ತಾರೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ದಿಢೀರನ್ನೇ ನಮ್ಮಮ್ಮ ಬಂದು ಸರ್ಪ್ರೈಸ್ ಕೊಟ್ಟರು ಅಂತಲೇ ಹೇಳ್ಬೋದು. ಇದುವರೆಗೂ ನಮ್ಮ ಮನೆ ಕಟ್ಟೋಕ್ಕೆ ಶುರು ಮಾಡಿದ್ರಿಂದ ಸುಮಾರು ಒಂದು 5ರಿಂದ 6 ಟೈಮ್ ಬಂದಿರ್ಬೋದು ಅಷ್ಟೇ. ಯಾವಾಗಲೂ ಅಷ್ಟಾಗಿ ನಮ್ಮಮ್ಮ ಬರಲ್ಲ. ಬಂದು ಸುಮಾರು ಹೊತ್ತು ಕೂತ್ಕೊಂಡು ಮಾತಾಡಿದ್ರು. ಏನಮ್ಮ ದಿಢೀರ್ನೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕೇಳಿದ್ರೆ, ನೀನು ಬೇಜಾರು ಮಾಡ್ಕೊಂಡಿದ್ದೀಯೇನೋ ಅಂದರು. ನಾನು ಏನಕ್ಕೆ ಅಂದೆ. ಸೊ ಯಾರೋ ಏನೋ ಹಾಕಿದ್ರು ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಂಡಿದ್ಯಾ ಅಂತ ಅಂದ್ಬಿಟ್ರು. ನನಗೆ ಶಾಕ್ ಆಯಿತು. ಆಮೇಲೆ ನಮ್ಮ ಅಕ್ಕ ನಮ್ಮ ಅಮ್ಮಂಗೆ ಹೇಳ್ಬಿಟ್ಟಿದ್ದಾರೆ, ಯಾರೋ ಬ್ಯಾಡ್ ಕಮೆಂಟ್ಸ್ ಹಾಕಿದ್ರಂತೆ ಈ ಥರ ಎಲ್ಲ ಅಂತ ಹೇಳ್ಬಿಟ್ಟು. ನಮ್ಮಮ್ಮ ಅದಕ್ಕೆ ಸೊ ನೀವು ಬೇಜಾರು ಮಾಡ್ಕೊಂಡಿದ್ಯಾ, ಬಾ ಮನೆಗೆ ಅಂತ ಫೋರ್ಸ್ ಮಾಡ್ತಾಯಿದ್ರು. ತನ್ನೂ ಕೂಡ ಕರ್ಕೊಂಡು ಹೋಗ್ತೀನಿ ಅಂದರು. ನಾನು ಇಲ್ಲ ಅಮ್ಮ ಅಂತ ಹೇಳಿದೆ, ಕಳಿಸ್ತೀನಂತೆ ಅಂತ ಹೇಳ್ಬಿಟ್ಟು. ಹಾಗೆ ತನು ತಲೆ ಬಾಚಿ ಹೂ ತೊಗೊಂಬಂದಿದ್ರು ಊರಿಂದ. ಹೂ ಕೂಡ ಮುಡಿಸ್ತಾ ಇದ್ದಾರೆ ನೋಡ್ಬೋದು. ಹಾಗೆ ಸುಮಾರು ಹೊತ್ತು ಕುತ್ಕೊಂಡು ಮಾತಾಡಿದ್ವಿ. ಸುಮಾರು 1 hour ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆಯೇ ಮನೆ ಬಗ್ಗೆ ಅದು ಇದು ಮಾತಾಡ್ತಾ ಇದ್ವಿ. ಮುಂದೆ ಏನು ಮಾಡೋದು ಹಾಗೆ ಹೇಗೆ ಅಂತೆಲ್ಲ. ಹಾಗೆಯೇ ರೂಬಿ ಅಂತೂ ಫುಲ್ಲು ಎಕ್ಸೈಟ್ ಆಗಿಬಿಡ್ತು ನಮ್ಮ ಅಮ್ಮನ ನೋಡಿಬಿಟ್ಟು. ಆ ಮನೆಯಲ್ಲಿತ್ತು, ನಮ್ಮ ಅತ್ತೆ ಮನೆಯಲ್ಲಿ. ತನು ಕರ್ಕೊಬಂದ್ಲು. ಫುಲ್ಲು ಎಕ್ಸೈಟಾಗಿ ಓಡಾಡ್ತಾ ಇದೆ ನೋಡಿ ನಮ್ಮಮ್ಮನ ನೋಡಿಬಿಟ್ಟು. ನಮ್ಮಮ್ಮ ಸ್ವಲ್ಪ ಈ ನಾಯಿ ಬೆಕ್ಕು ಅಂದರೆ ಸ್ವಲ್ಪ ದೂರನೇ. ನಮ್ಮಮ್ಮಂಗೆ ನಾಯಿಗಳನ್ನ ಎತ್ಕೊಳ್ಳೋದು, ಮನೆ ಒಳಗೆಲ್ಲ ಇಟ್ಕೊಳ್ಳೋದು ಅದೆಲ್ಲ ಇಷ್ಟ ಆಗಲ್ಲ ಅಷ್ಟೊಂದು ನಮ್ಮಮ್ಮಂಗೆ. ಹಾಗೆ ಲೈಟ್ಸ್ ಆನ್ ಆಗಿರೋದ್ರಿಂದ ರೂಬಿ ಕಣ್ಣು ಪಳ 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 ಅಂತ ಹೊಳಿತಾ ಇದೆ. ಅಮ್ಮನ ಕಳಿಸಿ ನಾನು ಸ್ವಲ್ಪ ಎಡಿಟಿಂಗ್ ಕೆಲಸ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಒಂದು ವಿಡಿಯೋ ಕೂಡ ಪಬ್ಲಿಷ್ ಮಾಡಿದ್ದೀನಿ. ಹಾಗೆಯೇ ಬೇರೆ ಕೆಲಸಗಳೆಲ್ಲ ಮುಗಿಸಿ ಸ್ನಾನ ಎಲ್ಲ ಮುಗಿಸಿ ಇವಾಗ ಈವ್ನಿಂಗ್ ಆಗ್ತಾಯಿದೆ. ಹಾಗೆ ಇವತ್ತು ರೇವತಿ ಕೋಟರಮತ್ ಮತ್ತು PR ಸುವರ್ಣ ಕೈಕಂಬ ಅವರಿಬ್ಬರಿಗೂ ಕೂಡ ಹಾಯ್ ಮಾಡ್ತಾಯಿದ್ದೀನಿ. ಹಾಗೆಯೇ ಈಗ ಈವ್ನಿಂಗ್ ಆಗಿದೆ. ಟೀ ಮತ್ತು ಹಾಲು ಎರಡೂ ಕೂಡ ಕಾಯಿಸ್ತಾ ಇದ್ದೀನಿ. ಟೀ ಕೂಡ ರೆಡಿ ಮಾಡ್ತಾಯಿದ್ದೀನಿ. ತನು ಓದ್ತಾ ಕೂತಿದ್ದಾಳೆ. ಸೊ ಟೀ ಅಂತೂ ಆಯಿತು. ನನಗೆ ರೇವತಿ ಕೋಟರಮತ್ ಮತ್ತು PR ಸುವರ್ಣ ಕೈಕಂಬ ಅವರು ಹಾಯ್ ಮಾಡಿ ಸಿಸ್ಟರ್ ಅಂತ ಹೇಳಿದರು. ಅವರಿಬ್ಬರಿಗೂ ಕೂಡ ಮತ್ತೊಮ್ಮೆ ಹಾಯ್. ಫ್ರೆಂಡ್ಸ್, ಹಾಗೆಯೇ ಈಗ ನಾನು ಡಿನ್ನರ್ಗೋಸ್ಕರ ಚಪಾತಿ ಮತ್ತು ಎಣ್ಣೆ ಬದನೆಕಾಯಿ ಗ್ರೇವಿ ಮಾಡ್ತಾಯಿದ್ದೀನಿ. ಈಗ ಚಪಾತಿಗೆ ನಾನು ಹಿಟ್ಟು ಕಲಸೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ನೀವು ತುಂಬ ಸಲ ಕೇಳಿದ್ದೀರಾ, ಅಕ್ಕ ಚಪಾತಿ ಚೆನ್ನಾಗಿ ಊದೋ ಥರ ಯಾವ ರೀತಿ ಮಾಡೋದು ತೋರಿಸಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಹಿಟ್ಟು ಕಲಸೋದನ್ನು ಕೂಡ ಇವತ್ತು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಾನಿವತ್ತು ಈ ಹಿಟ್ಟೇನಿದೆ ಇದು ಯಾವುದೇ ಆಶೀರ್ವಾದ ಹಿಟ್ಟಾಗಲಿ ಅನ್ನಪೂರ್ಣ ಹಿಟ್ಟಾಗಲಿ ಅಲ್ಲ,
ಮಾಮೂಲಿ ನಾವು ರೇಷನ್ ಅಂಗಡಿಗಳಲ್ಲಿ ಕೊಡ್ತಾರೆ ನೋಡಿ ಗೋಧಿ, ಅದನ್ನೇ ಕ್ಲೀನ್ ಮಾಡಿಸಿ ಮಿಲ್ಗೆ ಹಾಕ್ಸಿ ಇಟ್ಟಿರುವಂತಹ ಹಿಟ್ಟು. ನಾನೀಗ ಬಾಣಲೆಯಲ್ಲಿ ಸ್ವಲ್ಪ ನೀರು ತೆಗ್ದು ಹಾಕ್ತಾಯಿದ್ದೀನಿ. ಇದು ಯಾವುದೇ ರೀತಿ ಬಿಸಿ ನೀರು ಕೂಡ ಅಲ್ಲ, ಮಾಮೂಲಿ ತಣ್ಣೀರಲ್ಲೇ ನಾನು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಸೊ ಈ ವಿಧಾನವಾಗಿ ಸ್ವಲ್ಪನೇ ನಾವು ನೀರು ಹಾಕ್ಕೊಂಬಿಟ್ಟು ಬೆರಳಲ್ಲಿ ಕ್ಲೀನಾಗಿ ಈ ರೀತಿ ನಾದ್ಕೊಂಡು ಮತ್ತೆ ನೀರನ್ನು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ಬರೋ ಥರ, ಯಾವುದೇ ರೀತಿ ಗಂಟಿಲ್ಲದೆ ಇರೋ ಥರ ನೋಡಿಕೊಂಡು ನಾವು ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು. ಈ ರೀತಿ ಹಿಟ್ಟನ್ನು ನಾದ್ಕೊಳ್ಳೋದ್ರಿಂದ ಪೂರಿ ಥರ ಉಬ್ಬಿ ಬರುತ್ತೆ ಚಪಾತಿ. ಸೊ ಇದೇ ಮೆಥಡಲ್ಲಿ ನೀವು ಕೂಡ ಕಲಿಸಿ, ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಆಶೀರ್ವಾದ ಹಿಟ್ಟಾಗಬೇಕು, ಇನ್ನೊಂದು ಕಾಸ್ಟ್ಲಿ ಹಿಟ್ಟಾಗಬೇಕು ಅಂತ ಏನಿಲ್ಲ, ಮಾಮೂಲಿ ಗೋಧುವೆಯಲ್ಲೂ ಸಹ ಚೆನ್ನಾಗಿ ಪೂರಿ ಥರ ಬರುತ್ತೆ ಚಪಾತಿ. ಹಾಗೆ ತನು ಕೂಡ ನಾನು ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಿಟ್ಟನ್ನು ಕೂಡ ಇಸ್ಕೊತಾ ಇದ್ದಾಳೆ. ಮಕ್ಕಳಂದರೆ ಹಾಗೆ, ಮಕ್ಕಳಿಗೆ ಈ ಥರದ್ದು, ಹೆಣ್ಮಕ್ಳಿಗೆ ಅದರಲ್ಲೂ ಸ್ಪೆಷಲಾಗಿ ಈ ಥರದ್ದೆಲ್ಲ ತುಂಬ ಇಂಟ್ರೆಸ್ಟಿಂಗಾಗಿರುತ್ತೆ ಕೆಲಸಗಳು. ಸೊ ಚೆನ್ನಾಗಿ ಈ ರೀತಿಯಾಗಿ ನಾದ್ಕೊಂಡು ನೀಟಾಗಿ ಸಾಫ್ಟಾಗಿ ಕಲಿಸ್ಕೊಬೇಕಾಗುತ್ತೆ. ಹಾಗೆಯೇ ಈಗ ಕ್ಲೀನಾಗಿ ಬೆರಳಲ್ಲಿ ನಾದ್ಕೊಂಡು ನೋಡಿ, ಈ ರೀತಿ 1-1.5 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಬಿಟ್ಟು, ತನು ಕೂಡ ಮತ್ತೆ ಆಯಿಲ್ ಕೇಳ್ತಾ ಇದ್ದಾಳೆ, ಅವಳಿಗೂ ಸ್ವಲ್ಪ ಆಯಿಲ್ ಹಾಕಿ ಈಗ ಚೆನ್ನಾಗಿ ಇಲ್ಲಿ ನೋಡಿ ಈ ರೀತಿ ನಾದ್ಕೋತಾ ಇದ್ದೀನಿ. ಮತ್ತೆ ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಕೋಬೇಕು, ಆವಾಗಲೇ ಚೆನ್ನಾಗಿ ಬರೋದು. ತುಂಬ ತೆಳುವು ಇರಬಾರ್ದು ಹಿಟ್ಟು, ಯಾವಾಗಲೂ ಅಷ್ಟೇ ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಹಿಟ್ಟು. ಸೊ ಅಡುಗೆ ಶುರು ಮಾಡೋದಕ್ಕಿಂತ ಮುಂಚೆನೇ ಫಸ್ಟ್ ಹಿಟ್ಟನ್ನು ಕಲಸಿಟ್ಬಿಟ್ರೆ ಆಮೇಲೆ ಚೆನ್ನಾಗಿ ಹಿಟ್ಟು ಚಪಾತಿ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ, ಹಿಟ್ಟಂತೂ ಈಗ ಕಲಸಿದ್ದಾಯಿತು. ಈಗ ಅದ್ರ ಮೇಲೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ನಾನು ಹಿಟ್ಟನ್ನು ಮುಚ್ಚಿಟ್ಬಿಡ್ತೀನಿ. ಹಾಗೆ ಓಪನಾಗಿ ಇಡೋಕ್ಕೆ ಹೋಗ್ಬಿಡಿ, ಯಾವುದಾದ್ರೂ ಬಟ್ಟೆಯಲ್ಲಿ ಮುಚ್ಚಿ, ಇಲ್ಲಾಂದರೆ ಯಾವುದಾದ್ರೂ ಪ್ಲೇಟೋ ಬಟ್ಲೋ ಏನಾದರೂ ಒಂದನ್ನು ಮುಚ್ಚಿಟ್ಬಿಡಿ. ಚೆನ್ನಾಗಿ ಹಿಟ್ಟು ಉಬ್ಬಿ ಬರುತ್ತೆ ಚಪಾತಿ. ಸೊ ಈಗ ನಾನು ಬದನೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ಬದನೆಕಾಯಿ ಇವತ್ತು ಎಣ್ಣೆ ಬದನೆಕಾಯಿ ಮಾಡ್ತಾಯಿದ್ದೀನಿ. ಈ ಬದನೆಕಾಯಿ ಅಮ್ಮನ ಮನೆಯದೇನೆ, ಸೊ ಅಮ್ಮನ ಮನೆಯಿಂದ ತೊಗೊಂಬಂದಿದ್ದಂಥ ಬದನೆಕಾಯಿ ಇನ್ನೂ ಕೂಡ ಉಳಿದಿತ್ತು, ಅದರಲ್ಲಿ ಇವತ್ತು ಎಣ್ಣೆ ಬದನೆಕಾಯಿ ಮಾಡ್ತಾಯಿದ್ದೀನಿ. ಎಣ್ಣೆ ಬದನೆಕಾಯಿ ಮಾಡೋಕ್ಕೆ ನೋಡಿ ಈ ರೀತಿ ನಾವು ಕಟ್ ಮಾಡ್ಕೊಬೇಕು. ಅಂದರೆ ಒಂದು ಬದನೆಕಾಯಿನ 4 ಹೋಳು ಥರ ಮಾಡ್ಕೋಬೇಕಷ್ಟೆ, ಫುಲ್ಲು ಕಟ್ ಮಾಡಿ ಹಾಕ್ಲಿಕ್ಕೆ ಹೋಗಬಾರ್ದು. ಇದೇ ಥರನೇ ಸ್ವಲ್ಪ ತೊಟ್ಟನ್ನ ಕಟ್ ಮಾಡ್ಕೋತೀವಿ. ಕೆಲವರೆಲ್ಲ ತೊಟ್ಟುಗಳನ್ನೆಲ್ಲ ಫುಲ್ ಕಟ್ ಮಾಡಲ್ಲ, ಆ ತೊಟ್ಟು ಸಮೇತನೇ ಹಾಕ್ತಾರೆ. ನಾನು ಸ್ವಲ್ಪ ತೊಟ್ಟನ್ನು ಕೂಡ ಸ್ವಲ್ಪ ಕಟ್ ಮಾಡ್ತೀನಿ. ಸೊ ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಸಾಮಾನ್ಯ ಹುಳಗಳಿರುತ್ತೆ ಬದನೆಕಾಯಲ್ಲಿ, ಬಟ್ ನಾನು ಇದುವರೆಗೂ ತಂದಿದ್ದು ಬದನೆಕಾಯಿ ಊರಲ್ಲಿ ಬಿಟ್ಟಿದ್ದು ಒಂದೇ ಒಂದು ಹುಳ ಕೂಡ ಇರಲಿಲ್ಲ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಬಿಟ್ಟಿದೆ ಅಮ್ಮನ ಮನೆ ಹತ್ರ ಬದನೆಕಾಯಿ. ತುಂಬಾ ಖುಷಿಯಾಯಿತು, ತುಂಬಾ ಟೇಸ್ಟಿಯಾಗೂ ಕೂಡ ಇತ್ತು ಫ್ರೆಂಡ್ಸ್. ಬದನೆಕಾಯಿ ಎಲ್ಲ ಹೆಚ್ಚಾದಮೇಲೆ ಬೇಕಾಗಿರುವ ಪದಾರ್ಥ ಕೂಡ ತೋರಿಸ್ತಾ ಇದ್ದೀನಿ. 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, 2 ಈರುಳ್ಳಿ, 1.5 ಇಂಚಷ್ಟು ಶುಂಠಿ, 1.5 ಬೆಳ್ಳುಳ್ಳಿ, ಹಾಗೆ 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರು, 2 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು, ಸ್ವಲ್ಪ ಅರಿಶಿನ, ಕಡಲೆಬೀಜ 1 ಟೇಬಲ್ ಸ್ಪೂನು, ಹುರ್ಗಡ್ಲೆ 1 ಟೇಬಲ್ ಸ್ಪೂನು, 2 ಟೊಮೆಟೊ, ಚಕ್ಕೆ ಲವಂಗ, ಹಾಗೆ 1 ಒಗ್ಗರಣೆಗೆ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಚಕ್ಕೆ ಲವಂಗನ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ತುಂಬ ಮಸಾಲೆ ಬೇಕನ್ಸಿದ್ರೆ 1-2 ಇಂಚಷ್ಟು ಹಾಕ್ಕೊಳ್ಳಿ. ಕಡಿಮೆ ಮಸಾಲೆ ಬೇಕು, ತುಂಬ ಫ್ಲೇವರ್ ಬೇಡ ಅನಿಸಿದ್ರೆ 1 ಇಂಚಷ್ಟು ಚಕ್ಕೆ, ಹಾಗೆ 4 ಲವಂಗ ಹಾಕ್ಕೊಳ್ಳಿ. ಈಗ ನಾನು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಇವತ್ತು ಇದನ್ನೆಲ್ಲ ಫ್ರೈ ಮಾಡ್ಕೊಂಬಿಟ್ಟು ನಾನು ಮಾಡ್ತಾಯಿದ್ದೀನಿ ಎಣ್ಣೆ ಬದನೆಕಾಯಿ. ನೀವು ಈ ರೀತಿ ಫ್ರೈ ಮಾಡ್ಕೊಂಡು ಮಾಡಿ, ತುಂಬ ರುಚಿ ಕೊಡುತ್ತೆ. ಒಂದು ರೀತಿ ರೆಸ್ಟೋರೆಂಟಲ್ಲಿ ಸಿಗುತ್ತೇನೋ ಅನ್ನೋವಷ್ಟು ಟೇಸ್ಟ್ ಕೊಡುತ್ತೆ ನಿಮಗೆ. ರೆಸ್ಟೋರೆಂಟಲ್ಲೆಲ್ಲ ಎಣ್ಣೆ ಬದನೆಕಾಯಿ ಸಿಗಲ್ಲ ಅನಿಸುತ್ತೆ, ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಬಟ್ ಗ್ರೇವಿ ಥಿಕ್ನೆಸ್ಸು, ಗ್ರೇವಿ ಟೇಸ್ಟು ನಿಮಗೆ ಆ ಥರ ಅನಿಸುತ್ತೆ. ಹಾಗೆ ಇದು ಕಡಲೆಬೀಜನ ಸ್ವಲ್ಪ ಫ್ರೈ ಮಾಡಿಕೊಂಡು ಸಿಪ್ಪೆ ತೆಗೆದು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಹುರ್ಗಡ್ಲೆನೂ ಅಷ್ಟೇ 1 ಟೇಬಲ್ ಸ್ಪೂನು. ಅವನ್ನ ನಾವು ಹುರ್ಕೊಳ್ಳೋ ಏನೋ ಅವಶ್ಯಕತೆ ಇಲ್ಲ, ಆದರೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೆಟೊನೂ ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊತೀನಿ, ಅದು ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಸೊ ಈ ರೀತಿ ಎಲ್ಲ ಪದಾರ್ಥನೂ ಫ್ರೈ ಮಾಡ್ಕೋಬೋದು. ಬೇಕಂದರೆ ಇದಕ್ಕೆ ನೀವು ಜೀರಿಗೆ ಕೂಡ ಸ್ವಲ್ಪ ಟೇಸ್ಟ್ಗೆ ಸೇರಿಸ್ಕೋಬೋದು, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗೆಯೇ ಈಗ ನಾನು ತೆಂಗಿನಕಾಯಿ 1 ಕಪ್ಪಷ್ಟು ಮಾತ್ರ ತೊಗೊಂಡಿದ್ದೀನಿ. ತೆಂಗಿನಕಾಯಿ ತುರಿ, ಫ್ರೆಶ್ ತೆಂಗಿನಕಾಯಿ ತುರಿ, ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ.
ಚೆನ್ನಾಗಿ ಅದನ್ನು ಕೂಡ ಸ್ವಲ್ಪ ಹೊತ್ತು ಬಾಡಿಸ್ಬೇಕು. ತೆಂಗಿನಕಾಯಿ ಹಾಕಿದ್ಮೇಲೆ ಹೆಚ್ಚು ಹೊತ್ತು ಬಾಡಿಸ್ಬಾರ್ದು. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋ ಗಂಟ ಮಾತ್ರ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೀವು ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಟೊಮೆಟೊನ ಫ್ರೈ ಮಾಡ್ಕೊಂಡೇ ಇದ್ರೂ ಕೂಡ ನಡೆಯುತ್ತೆ. ಫ್ರೈ ಮಾಡಿಕೊಂಡಷ್ಟು ಹೆಚ್ಚು ರುಚಿ ಕೊಡುತ್ತೆ. ಹಾಗಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಮಸಾಲನೆಲ್ಲ ತೆಗೆದು ಜಾರಲ್ಲಿ ಹಾಕ್ತಾಯಿದ್ದೀನಿ. ನಾನು ಏನಂತ ಹೇಳಿದ್ರೆ ಸ್ವಲ್ಪ ತಣ್ಣ ಆಗೋ ತನಕ ನೀವು ಇಟ್ಬಿಟ್ಟು ಬೇಕಾದ್ರೆ ಹಾಕ್ಕೊಳ್ಳಿ. ಸೊ ಟೈಮ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ನಾನು ತಕ್ಷಣವೇ ಹಾಕ್ತಾಯಿದ್ದೀನಿ. ಯಾಕೆಂದರೆ ಈಗ ಅದಕ್ಕೆ ಸ್ವಲ್ಪ ನೀರು ಕೂಡ ಸೇರಿಸ್ತೀನಿ. ಹಾಗೆ ನಾನು ಡ್ರೈ ಮಸಾಲ ಪೌಡ್ರ್ ಏನು ಚಿಲ್ಲಿ ಪೌಡರು 2 ಟೇಬಲ್ ಸ್ಪೂನು, ಹಾಗೆ ಧನಿಯಾ ಪೌಡ್ರು 2 ಟೇಬಲ್ ಸ್ಪೂನು, ಹಾಗೆ ಅರಿಶಿನ ಮಾತ್ರ ಒಂದು 1/4 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೆ ನೋಡಿ, ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಅದನ್ನೆಲ್ಲ ಸೇರಿಸ್ಬಿಟ್ಟು ಈಗ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈಗ ಏನು ನಾನು ಯಾವ ಪ್ಯಾನಲ್ಲಿ ಫ್ರೈ ಮಾಡ್ಕೊಂಡಿದ್ದೆ ನೋಡಿ, ಅದೇ ಪ್ಯಾನ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ಅದೇ ನೀರನ್ನು ನಾನೀಗ ಸೇರಿಸ್ತಾ ಇದ್ದೀನಿ. ಸೊ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ, ತರಿಯಾಗಿ ಮಾಡ್ಕೊಬಿಡಿ, ನುಣ್ಣಗಿರಲಿ ಪೇಸ್ಟು. ಈಗ ಅದೇ ಫ್ರೈಯಿಂಗ್ ಪ್ಯಾನ್ ಏನಿದೆ ನೋಡಿ, ಅದರಲ್ಲೇ ನಾನೀಗ ಗ್ರೇವಿ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಈಗ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ, ಒಂದೇ ಒಂದು ಚಿಕ್ಕ ಈರುಳ್ಳಿ ತೊಗೊಂಡು ಹೆಚ್ಕೊಂಡಿದ್ದೀನಿ. ಸಾಸಿವೆ ಕರಿಬೇವೇನೋ ಹಾಕ್ತಾಯಿಲ್ಲ, ನಿಮ್ಗೆ ಬೇಕನ್ಸಿದ್ರೆ ಸಾಸಿವೆ ಕರಿಬೇವನು ಕೂಡ ಸೇರಿಸ್ಕೋಬೋದು. ಸೊ ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಹಾಗೆಯೇ ನಾನು ಟೊಮೆಟೊನ ಇಲ್ಲಿ ಒಂದು 3 ಟೊಮೆಟೊ ತೊಗೊಂಡಿದ್ದೆ, ಒಂದು ಸ್ವಲ್ಪ ಮೀಡಿಯಮ್ ಸೈಜ್ದು. ನಿಮಗೆ ಹುಳಿ ಬೇಕು ಎಣ್ಣೆ ಬದನೆಕಾಯಲ್ಲಿ ಅನಿಸಿದರೆ ನೀವು ರುಬ್ಬಬೇಕಾದ್ರೆ ಸ್ವಲ್ಪ ಹುಣ್ಸೆಹಣ್ಣು ಕೂಡ ಸೇರಿಸ್ಕೊಂಡು ರುಬ್ಕೋಬೋದು, ಅಥವಾ ಗ್ರೇವಿಯಲ್ಲಿ ಹುಣ್ಸೆಹಣ್ಣು ರಸನ ಸೇರಿಸ್ಬೋದು. ಈಗ ಏನು ರುಬ್ಬಿಟ್ಕೊಂಡಿದ್ದೆ ನೋಡಿ, ಆ ಮಸಾಲಾಗೆ ನಾನು ಎಣ್ಣೆ ಬದನೆಕಾಯಿಗೆ ಅಂತ ಹೆಚ್ಚಿಟ್ಟಿದ್ನಲ್ಲ ಬದನೆಕಾಯಿನ, ಅದನ್ನು ಡಿಪ್ ಮಾಡಿಬಿಟ್ಟು ಈ ರೀತಿ ಎಜ್ಜಿಬಿಟ್ಟು ಮಸಾಲೆ ಒಳಗಡೆ ಡಿಪ್ ಮಾಡಿ ಆ ಮಸಾಲೆನೆಲ್ಲ ಈಗ ನಾನು ಪ್ಯಾನಲ್ಲಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ. ಸ್ವಲ್ಪ ಉಪ್ಪನ್ನ ಕೂಡ ಈಗಲೇ ಸೇರಿಸ್ತೀನಿ, ಸ್ವಲ್ಪ ಮಸಾಲೆಗೆ ಮತ್ತು ಬದನೆಕಾಯಿಗೆಲ್ಲ ಚೆನ್ನಾಗಿ ಉಪ್ಪಿಡಿಲಿ ಅಂತ ಹೇಳ್ಬಿಟ್ಟು. ಈಗ ಒಂದು ಸಲ ನೀಟಾಗಿ ರೀತಿ ಮಿಕ್ಸ್ ಕೊಟ್ಕೊಂಡ್ರೆ ಆಯಿತು. ಸ್ವಲ್ಪ ಬೇಯ್ತಾ ಬಂದಾದಮೇಲೆ ನಾನು ಮಸಾಲೆ ಎಲ್ಲ ಮಿಕ್ಸ್ ಆದಮೇಲೆ ಈಗ ಸ್ವಲ್ಪ ನೀರು ಕೂಡ ಸೇರಿಸ್ತಾ ಇದ್ದೀನಿ ಇದಕ್ಕೆ. ಏಕೆಂದರೆ ಇದು ಬೆಂದ ಮೇಲೆ ಚೆನ್ನಾಗಿ ಗಟ್ಟಿ ಬರುತ್ತೆ, ಹಾಗಾಗಿ ಬೇಯೋ ಅಷ್ಟಾದರೂ ನಮಗೆ ನೀರು ಬೇಕಲ್ವ. ಹಾಗಾಗಿ ಇದಕ್ಕೆ ನಾನು ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಪ್ಲೇಟ್ ಮುಚ್ಚಿಬಿಟ್ಟು ಈಗ ನಾನು ಇದನ್ನು ಬೇಯಲಿಕ್ಕೋಸ್ಕರ ಇಡ್ತಾಯಿದ್ದೀನಿ. ನಾವು ಪ್ಲೇಟ್ ಮುಚ್ಚಿ ಬೇಯಿಸೋದ್ರಿಂದ ಗ್ಯಾಸ್ ಕೂಡ ಸೇವ್ ಆಗುತ್ತೆ, ಹಾಗೆ ಬೇಗ ಕೂಡ ಬೇಯುತ್ತೆ. ಸೊ ಈಗ ಈ ಸೈಡಲ್ಲಿ ನಾನು ಚಪಾತಿ ಮಾಡ್ಕೋಬೇಕು, ಹಾಗಾಗಿ ಇದನ್ನು ಪಕ್ಕದ ಸ್ಟವ್ಗೆ ನಾನು ಶಿಫ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗೆಯೇ ತವಾನ ಇಟ್ಟಿದ್ದೆ, ತವಾ ಕೂಡ ಬಿಸಿ ಆಯಿತು. ಬಿಸಿ ಆದಮೇಲೆ ನಾನು ಚಪಾತಿನ ಕೂಡ ಆಲ್ರೆಡಿ ಮುಂಚೆನೇ ನಾನು ಹೊಸ್ತಿಟ್ಕೊಂಡಿದ್ದೆ. ಈಗ ನಾನು ಚಪಾತಿನ ಬೇಯಿಸ್ತಾ ಇದ್ದೀನಿ. ಸೊ ಚಪಾತಿನ ಹೊಸಿಬೇಕಾದ್ರೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ನನಗೆ. ಚಪಾತಿನ ಕೂಡ ಸಾಫ್ಟಾಗಿ, ಅಂದರೆ ಒಂದೇ ಸಮವಾಗಿರಬೇಕು, ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಇರದೇ ಇರೋ ಥರ ನೋಡ್ಕೊಂಬಿಟ್ಟು ನೀವು ಚಪಾತಿನ ಹೊಸ್ಕೊಳ್ಳಿ, ಆವಾಗ ಚೆನ್ನಾಗಿ ಚಪಾತಿ ಉಬ್ಬುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ. ಸಮ್ಟೈಮ್ಸು ನಾವು ಚಪಾತಿ ಉಬ್ಬೋದ್ರಲ್ಲಿ ಹೊಸಿಯೋದ್ರಲ್ಲಿ ಸ್ವಲ್ಪ ದಪ್ಪ ಸಣ್ಣ ಮಾಡಿಬಿಟ್ರೂ ಕೂಡ ಅರ್ಧ ಉಬ್ಬುತ್ತೆ, ಅರ್ಧ ಉಬ್ಬಲ್ಲ. ಚಪಾತಿನ ಬೆಂದ ಮೇಲೆ ಲಾಸ್ಟಲ್ಲಿ ನಾನು ಎಣ್ಣೆ ಅಥವಾ ನೀವು ತುಪ್ಪನ ಸೇರಿಸ್ಕೋಬೋದು. ನಾನು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಸೊ ಫಸ್ಟ್ ನೋಡಿ ಈ ರೀತಿ ಚಪಾತಿನ ಹೊಸ್ತಿರ್ತೀವಲ್ಲ ಈ ರೀತಿ ಹಾಕಬೇಕು. ಅದಾದಮೇಲೆ ಒಂದು ಸಲ ನಾವು ಇದನ್ನು ತಿರುಗಿಸಾಕಬೇಕು. ಸ್ವಲ್ಪ ಬಬಲ್ಸ್ ಬರಬೇಕು, ಬಬಲ್ಸ್ ಬರೋ ಗಂಟ ಬಿಡಬೇಕಾಗುತ್ತೆ. ಹಾಗೆ ಸಾಂಬಾರು ಕೂಡ ಕುದೀತಾ ಬಂತು ನಮ್ಮ ಗ್ರೇವಿ. ಹಾಗೆ ನೋಡಿ ಈ ರೀತಿ ಬಬಲ್ಸ್ ಬಂದಾದಮೇಲೆ ಮತ್ತೆ ಈ ರೀತಿ ತಿರುಗಿಸಾಕಬೇಕು. ಈ ರೀತಿ ತಿರುಗಿಸಾಕಿದರೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಉಬ್ಬುತ್ತೆ. ಈ ರೀತಿ ಉಬ್ಬಾದಮೇಲೆ ಬೇಕಾದರೆ ನಾವು ಇದಕ್ಕೆ ಎಣ್ಣೆನೋ ತುಪ್ಪನೋ ಹಚ್ಕೋಬೋದು.
ಫಸ್ಟೇ ಮುಂಚೆನೇ ಸ್ವಲ್ಪ ಎಣ್ಣೆ ತುಪ್ಪ ಹಚ್ಚಿದರೆ ಸ್ವಲ್ಪ ಸಮ್ಟೈಮ್ಸ್ ಅದು ಓಪನ್ ಆಗಿಬಿಡುತ್ತೆ. ಉಬ್ಬಕ್ಕೆ ಬಂದ ತಕ್ಷಣ ಅದು ಓಪನ್ ಆಗಿಬಿಡುತ್ತೆ. ಓಪನ್ ಆದಮೇಲೆ ಅದು ಉಬ್ಬೋದಿಲ್ಲ. ಫ್ರೆಂಡ್ಸ್ ನೋಡಿದ್ರಲ್ಲ, ಈ ರೀತಿಯಾಗಿ ಚಪಾತಿ ಮಾಡಿಕೊಂಡ್ರೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ, ಹಾಗೆಯೇ ಉಬ್ಬುತ್ತೆ ಕೂಡ. ಫ್ರೆಂಡ್ಸ್ ಹಾಗೆಯೇ ಈಗ ನೋಡಿ ಚಪಾತಿ ಕೂಡ ರೆಡಿ ಆಯಿತು. ಚಪಾತಿ ರೆಡಿ ಆದಮೇಲೆ ಈಗ ನಾವು ರೈಸು ಮತ್ತು ಎಣ್ಣೆ ಬದನೆಕಾಯಿ ಕೂಡ ರೆಡಿ ಮಾಡಿದ್ದೀನಿ. ಇವತ್ತಿನ ಡಿನ್ನರ್ಗೆ ರೈಸು, ಎಣ್ಣೆ ಬದನೆಕಾಯಿ ಮತ್ತು ಚಪಾತಿ ಮೂರನ್ನು ಮಾಡಿದ್ದೀವಿ. ಹಾಗೆ ಈಗ ಊಟ ಕೂಡ ಬಡಿಸ್ತಾ ಇದ್ದೀನಿ. ಎಷ್ಟು ಯಮ್ಮಿ ಆಗಿತ್ತು ಅಂದರೆ ಗ್ರೇವಿ ಅಷ್ಟು ಚೆನ್ನಾಗಿತ್ತು, ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಹಾಗೆ ಚಪಾತಿ ಜೊತೆ ಮತ್ತು ಅಕ್ಕಿ ರೊಟ್ಟಿ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನು ಎಣ್ಣೆ ಬದನೆಕಾಯಿ ಅಂತ ಹೇಳ್ಬೋದು. ನಿಮಗೆಲ್ಲ ಯಾರಿಗೆ ಎಣ್ಣೆ ಬದನೆಕಾಯಿ ಇಷ್ಟ ಅಂತ ನನಗೆ ಮರೀದೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಚಪಾತಿನೂ ಕೂಡ ತುಂಬ ಹೊತ್ತು ಇಟ್ಟರೂ ಕೂಡ ಏನೂ ಆಗೋಲ್ಲ, ಸಾಫ್ಟಾಗೇ ಇರುತ್ತೆ. ಸೊ ನೋಡಿ, 3 ಬೆರಳಲ್ಲಿ ಆರಾಮ್ಸೆ ಕಟ್ಟಾಗುತ್ತೆ, ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಚಪಾತಿ. ಸೊ ಈಗ ಊಟ ಕೂಡ ಮುಗಿಸ್ತಾ ಇದ್ದೀವಿ. ಅದ್ರ ಜೊತೆ ಬ್ಲಾಗ್ ಕೂಡ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಕೂಡ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ. ಆಲ್ ಅಂತ ಬರುತ್ತೆ, ಅದನ್ನು ಕೂಡ ಪ್ರೆಸ್ ಮಾಡಿ. ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಕ್ಷಣ ಸಿಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೆಚ್ಚು ಲೈಕ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಮತ್ತೆ ಮುಂದಿನ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್, ಹ್ಯಾವ್ ಅ ನೈಸ್ ಡೇ.